ಅದಕ್ಕೆ ಆಪರೇಷನ್ ಬೋಂಡ ಅಂತಾರೆ. ಆಪರೇಷನ್ ಬೋಂಡ. ಕಸಿನ್ ಇವಳು ಶಿಲ್ಪ. ಹಾಯ್. ಟೈಮ್ ಆಗ್ತಿದೆ 6:47 AM. ಗುಂಡಾಗೆ ಪಾಪ ಮಲಗಿದ್ದವನಿಗೆ ಎಬ್ಸಿ ಕರ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ದೋಸೆ ತಿನ್ನಕ್ಕೆ. ನನ್ನ ಹಸ್ಬೆಂಡ್ಗೆ ದೋಸೆ ಅಂದರೆ ತುಂಬ ಇಷ್ಟ. ಅವ್ರಿಗೆ ದೋಸೆ ತಿನ್ನೋ ಕ್ರೇವಿಂಗ್ ಆಗ್ತಾ ಇತ್ತು. ಫಸ್ಟ್ ನಾವು ದಾವಣಗೆರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಕಸಿನ್ ಇದ್ದಾರೆ, ಅವ್ರು ಹೇಳಿದರು ಕೊಟ್ಟೂರೇಶ್ವರ ಅಂತ ಫೇಮಸ್ ಒಂದು ಔಟ್ಲೆಟ್ ಇದೆ ದಾವಣಗೆರೆಯಲ್ಲಿ, ಅವ್ರದ್ದೇ ಬ್ರಾಂಚ್ ಇಲ್ಲಿ ಶಿವಮೊಗ್ಗದಲ್ಲಿ ಓಪನ್ ಆಗಿದೆ ಅಂತ ಹೇಳಿದರು. ಹಾಗಾಗಿ ನಾವು ಇವಾಗ ಶಿವಮೊಗ್ಗಗೆ ಹೋಗ್ತಾ ಇದ್ದೀವಿ. ದೋಸೆ ಒಂದೇ ಅಲ್ಲ, ಬಟ್ ಶಿವಮೊಗ್ಗ ಅಲ್ಲಿ ಇನ್ನೂ ಬೇರೆ ಬೇರೆ ಫುಡ್ ಐಟಮ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಚಾಟ್ಸ್ ಅದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದರು. ಸೊ ನಮ್ಮದು ಈ ಟ್ರಿಪ್ಪಿಂದು ಅಜೆಂಡಾ ಏನಂದರೆ ಫುಡ್ ಎಕ್ಸ್ಪ್ಲೋರ್ ಮಾಡೋಣ, ಮತ್ತೆ ಅಲ್ಲಿ ಹೋಗಿ ಏನು ಮಾಡ್ತೀವಿ ಸ್ಪಾಂಟೇನಿಯಸ್ ಆಗಿ ಅಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಗುಂಡ, ಸೇ ಗುಡ್ ಮಾರ್ನಿಂಗ್. ಸೇ ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಸೊ ಹೇಗೆ ಅನ್ನಿಸ್ತಾ ಇದೆ ಅರ್ಲಿ ಮಾರ್ನಿಂಗ್ ಡ್ರೈವಿಂಗ್? ಅರ್ಲಿ ಮಾರ್ನಿಂಗ್ ಏನಿಲ್ಲ, ಲೇಟ್ ಆಯ್ತು. ಎಲಿಫೆಂಟ್ ಕ್ಯಾಂಪ್ ಅಂತ ಇಲ್ಲಿ. ಸೊ ಒಂದು ಎಲಿಫೆಂಟ್ ಕಾಣ್ತು ನಮಗೆ. ಶಿವಮೊಗ್ಗ ರೀಚ್ ಆಗಿದ್ದೀವಿ. ಇಲ್ಲಿ ನನ್ನ ಹಸ್ಬೆಂಡು ಕಸಿನ್ ಇರ್ತಾರೆ, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ದೋಸೆ ತಿನ್ನಕ್ಕೆ ಹೋಗ್ಬೇಕಿದೆ. ನನ್ನ ಹಸ್ಬೆಂಡ್ ಕಾಯ್ತಾ ಇದ್ದಾರೆ ಯಾವಾಗ ದೋಸೆ ತಿಂತೀನಿ ಅಂತ. ಇದು ಕೊಟ್ಟೂರೇಶ್ವರ ಬಟರ್ ದೋಸಾ ಹೋಟೆಲ್ ಅಂತೆ. ದಾವಣಗೆರೆದು ಏನು ಮೇನ್ ಬ್ರಾಂಚ್ ಇದೆ ಅವ್ರದ್ದು ಇನ್ನೊಂದು ಬ್ರಾಂಚ್ ಇಲ್ಲಿ ಓಪನ್ ಆಗಿರೋದು. ಇದು ಯಾವಾಗಿಂದ ಸ್ಟಾರ್ಟ್ ಆಗಿದೆ? ಮೋಸ್ಟ್ಲಿ 1 year ಆಗಿರ್ಬೋದು. ದೋಸೆ ತಿಂತೀಯಾ? ದೋಸೆ ಅಲ್ಲಿ ಅಲ್ಲಿ ಗಾಬರಿ ಆಗಿದ್ದಾನೆ ಅವನು. ಅನ್ನಿ ಹೆಂಗಿದೆ ದೋಸೆ? ಇದೇನು ವೈಟ್ ಆಲೂಗೆಡ್ಡೆ ಪಲ್ಯ ಬೇರೆ ಥರ ಇದೆ ಅಲ್ವಾ? ಕಲರ್ ಹಾಕಲ್ಲ ಇರೋ, ಬರೀ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿ ಕೊಡ್ತೀವಿ. ಮಜಾ ಬಂತಾ? ಇದು ದಾವಣಗೆರೆಯಲ್ಲಿನೂ ಇದೇ ಥರ ವೈಟ್ ಪಲ್ಯ ಕೊಡ್ತಾರ? ಎಲ್ಲ ಸೇಮೆ, ಹಾಂ, ಬಟ್ ಇವ್ರದ್ದು ಸ್ಟವ್ ಒಲೆ ಮೇಲೆ ಮಾಡಲ್ಲ. ಹೆಂಗಿತ್ತು ಕೊಟ್ಟೂರೇಶ್ವರದಲ್ಲಿ ದೋಸೆ? ಓ ಸೂಪರ್ ಆಗಿರುತ್ತೆ. ಹಾಂ, ಚಟ್ನಿ ಸ್ಪೈಸಿ, ಕಾಫಿ ಹಾಟ್ ತುಂಬ ಚೆನ್ನಾಗಿತ್ತು ದೋಸೆ. ಅಲ್ಲ? ಬಿಸಿ ದೋಸೆ ಬಡಿಸ್ತಾರೆ, ನಾವು ಚೆನ್ನಾಗಿರುತ್ತೆ. ನೈಸ್. ನಾವೇನಿಲ್ಲ ಅಂದು ನಾನು 3 ದೋಸೆ ತಿಂದೆ. ನಾನು 2 ದೋಸೆ ತಿಂದೆ, ಒಂದು ಬೆಂಡೆಕಾಯಿ. ನನ್ನ ಹೆಂಡತಿ 2 ದೋಸೆ ಕಷ್ಟಪಟ್ಕೊಂಡು ತಿಂದು. ಗುಂಡಣ್ಣ ಅರ್ಧ ದೋಸೆ ತಿಂದಿದ್ದಾನೆ. ಶಿಲ್ಪಂದು ಕಾಲೆಲ್ಲಾಡಿಸ್ಕೊಂಡು ಕೂತ್ಬಿಟ್ಟಿದ್ದಾನೆ ಅವ್ರ ಅತ್ತೆ ಜೊತೆ. ಶಿವಮೊಗ್ಗದ್ದು ಫಸ್ಟ್ ಪೋಸ್ಟ್ ಆಫೀಸ್ ಇದು ಕೋಟೆ ರೋಡ್. ಕೋಟೆ ರೋಡ್. ಈಗ ನಾವು ಶಿವಪ್ಪ ನಾಯಕನ ಅರಮನೆ ಅರಮನೆ ಹೋಗ್ತಾ ಇದ್ದೀವಿ. ಶಿವಪ್ಪ ನಾಯಕನ ಅರಮನೆ. ಇದು ವಾಕಿಂಗ್ ಪಾತ್, ನದಿ ದಡದಲ್ಲಿ ವಾಕ್ ಮಾಡಲಿಕ್ಕೆ ಅಂತ ಮಾಡಿದ್ದಾರೆ. ಇದಕ್ಕೆ 5 ರೂಪೀಸ್ ಎಂಟ್ರೆನ್ಸ್ ಫೀಸ್ ಇರುತ್ತೆ. ಕ್ಲೀನ್ ಎಲ್ಲ ಮಾಡಿ ಇಟ್ಟಿರ್ತಾರೆ. ಎವ್ರಿ ಡೇ ಓಪನ್. ಬ್ಯೂಟಿಫುಲ್ ಇದೆ.
ಲಯನ್ಸ್ ಸಫಾರಿ ಇದೆ. ಸೊ 4:15 ಆಗಿದೆ, 5 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬೇಗ ಹೋಗ್ಬೇಕಿತ್ತು, ಬಟ್ ಇಲ್ಲಿ ಚಳಿ ಅಲ್ವಾ ಅಂತ ಎಲ್ಲರೂ ಮಲಗಿಬಿಟ್ಟಿದ್ವಿ. ಚಳಿ ಅಂತ ಮಲಗಿದ್ದಲ್ಲ, ನಾನಂತೂ ಚಳಿ ಅಂತ ಮಲಗಿದ್ದಪ್ಪ. ಮಧ್ಯಾಹ್ನ ಯೂಶ್ವಲಿ ಮಲಗಲ್ಲ. ಸೊ ನನ್ನ ಹಸ್ಬೆಂಡ್ಗೆ ಡ್ರೈವ್ ಮಾಡಿ ಸುಸ್ತಾಗಿತ್ತಂತ ಅವ್ರು ಮಲಗಿದ್ರು, ನನಗೆ ಚಳಿ ಅಂತ ನಾನು ಮಲಗಿದ್ದೆ. ಗುಂಡ ಯೂಶ್ವಲಿ ಮಧ್ಯಾಹ್ನ ಮಲಗಿದ್ದ, ಆ ಥರ ಮಲಗಿದ್ದ. ಶಿವಮೊಗ್ಗ ಲಯನ್ಸ್ ಸಫಾರಿ ಅಲ್ಲ, ಶಿವಮೊಗ್ಗ ಝೂ ಅವನಿಗೆಲ್ಲ ಅಕ್ಕದು. ಅಲ್ಲಿ ನೋಡು ಮುಗಿಸಿ ಓ ಬೈ ಟಿಕೆಟ್. ಗುಂಡು ಏನು ನೋಡಿದೆ? ಅಕ್ಕನ ನೋಡ್ದ? ಅಕ್ಕ ನೋಡ್ ಫುಲ್ ಮ್ಯಾಚಿಂಗ್ ಆಗಿದೆ ಇಬ್ಬರದು ಡ್ರೆಸ್. ಕ್ರಿಸ್ಮಸ್ ಸ್ಟಾರ್ಟ್ ಆದರೆ ತುಂಬ ರಶ್ ಇರುತ್ತೆ. ಸ್ಟಾರ್ಟ್ ಆಗೋದು ಲೇಟಾ? ಆಪರೇಷನ್ ಬೊಂಡ. ಬೋಂಡ ಇದೆ, ಇದಕ್ಕೆ ಆಪರೇಷನ್ ಬೋಂಡ ಅಂತಾರೆ. ಹೆಂಗಿದೆ? ಬೆಂಕಿ. ಎಷ್ಟನೇ ಪ್ಲೇಟು? ಎರಡನೇ ಪ್ಲೇಟು. ಎರಡನೇ ಪ್ಲೇಟು. ನೆಕ್ಸ್ಟು ಪಾನಿಪುರಿ. ಗುಂಡು ಆಯ್ತಾ, ಒಂದು ಬ್ಯಾಟ್ರಿ ಡೌನ್ ಆಗಿದೆ. ಏನು ಸಿಗುತ್ತೆ ಇಲ್ಲಿ? ಪಾನಿಪುರಿ, ಮಸಾಲ ಪುರಿ, ಶೇವ್ ಪುರಿ, ದಹಿ ಪುರಿ. ಅಲ್ಲ, ಯಾವ್ದು ಚೆನ್ನಾಗಿರುತ್ತೆ? ಅಲ್ಲ, ನಾವು DVS ಇದೇ ಕಣೆ DVS. ಅದರಲ್ಲಿ ಏನು ಇಲ್ಲಿ ಶೇವ್ ಪುರಿ ಹಿಂಗೆ ಮೇಲೆ ಹಾಕ್ಕೊಡ್ತಾನೆ, ಶೇವ್ ಇಷ್ಟೇ. ಅದೇ ಸಿಗುತ್ತೆ. ಚೆನ್ನಾಗಿದೆ, ಹೌದು. ಬಾಯಲ್ಲಿ ಇಟ್ಟರೆ ಕರ್ಗೆ ಹೋಗ್ತಾ ಇದೆ. ಸ್ಪೈಸಿ ಇದೆ, ಮಸ್ತ್ ಸ್ಪೈಸಿ ಇದೆ. ನಿಪ್ಪಟ್ಟು ಮಸಾಲ. ಇದು ನಿಪ್ಪಟ್ಟು ಮಸಾಲ ತುಂಬ ಚೆನ್ನಾಗಿದೆ, ಆದರೆ ಹೊಟ್ಟೆಲಿ ಜಾಗ ಇಲ್ಲ. 8 ಗಂಟೆ ಆಗಿದೆ. ಟೆಂಪ್ರೇಚರ್ ಎಷ್ಟಿದೆ? ನಾವು ಲಾಸ್ಟ್ ಟೈಮ್ ನೋಡಿದಾಗ ಟೆಂಪ್ರೇಚರ್ 12 ಡಿಗ್ರಿ ಸೆಲ್ಸಿಯಸ್ ಇತ್ತು. ಇವಾಗ 16 ಆಗಿರಬೇಕು. ಚಳಿ ಎಷ್ಟಿದೆ ಅಂದರೆ ಈ ರೂಮ್ ಹೊರಗಡೆ ಹೋಗೋಕ್ಕೆ ಭಯ ಆಗ್ತಿದೆ, ಅಷ್ಟು ಚಳಿ ಇದೆ. ಅಣ್ಣ ಇನ್ನು ಮಲಗಿದ್ದಾನೆ. ಫುಲ್ ಕೋಸಿ ಮಾಡಿಟ್ಟಿದ್ದೀವಿ. ತಿಂಡಿಗೆ ಇವತ್ತು ಅವರೆಕಾಳಿಂದು ಉಪ್ಪಿಟ್ಟು ಮಾಡಿದ್ದಾರೆ, ಆಮೇಲೆ ಕೇಸರಿ ಬಾತ್. ತಿಂದಿದ್ಯಾ ಅವರೆಕಾಳು ಉಪ್ಪಿಟ್ಟು? ಅವರೆಕಾಳು ಉಪ್ಪಿಟ್ಟು ನಾನು ಫಸ್ಟ್ ಟೈಮ್ ಅವರೆಕಾಳೇ ಫಸ್ಟ್ ಟೈಮ್ ತಿಂತಾ ಇರೋದು ಅನಿಸುತ್ತೆ, ಯಾಕಂದರೆ ಮಹಾರಾಷ್ಟ್ರದಲ್ಲಿ ಅಷ್ಟೊಂದು ಸಿಗಲ್ಲ. ಸೊ ನಿನ್ನೆ ಅವರೆಕಾಳಿಂದು ಸಾರು ತಿಂದಿದ್ದೀನಿ, ಚೆನ್ನಾಗಿದೆ. ಇವಾಗ ಉಪ್ಪಿಟ್ಟು. ಇನ್ನೇನೇ ಶಿಲ್ಪ ಸಮಾಚಾರ? ಏನಿಲ್ಲ ಕಣ, ಕೇಸರಿ ಬಾತ್ ಎಲ್ಲ ತಣ್ಣಗಾಗತ್ತೆ ಬಾ.
ಇವಾಗ ಎಲಿಫೆಂಟ್ ಕ್ಯಾಂಪ್ ಅಂತ ಇದೆ ಶಿವಮೊಗ್ಗದಲ್ಲಿ, ಅಲ್ಲಿ ಬಂದಿದ್ದೀವಿ. ಇವತ್ತು ಸ್ಯಾಟರ್ಡೆ, ತುಂಬ ರಶ್ ಇದೆ. ಸ್ಕೂಲ್ ಮಕ್ಕಳೆಲ್ಲ ಟ್ರಿಪ್ಪಿಗೆಲ್ಲ ಕರ್ಕೊಂಡು ಬಂದಿದ್ದಾರೆ. ಅನ್ನಿ ಏನದು ಅಕ್ಕ? ಶಿವಮೊಗ್ಗದಿಂದ ಒಂದು 10-15 ಕಿಲೋಮೀಟರ್ಸ್ ಆಲ್ಮೋಸ್ಟ್ ಸಕ್ಕರೆಬೈಲು ಅಂತ ಒಂದು ಪ್ಲೇಸ್ ಇದೆ. ಸೊ ಅಲ್ಲಿ ಇರೋದು ಎಲಿಫೆಂಟ್ ಕ್ಯಾಂಪ್. ಎಂಟ್ರಿ ಫೀಸ್ ಇದೆ, ಪರ್ ಪರ್ಸನ್ 50 ರುಪೀಸ್ ಅಂತ, ಫಾರಿನರ್ಸ್ಗೆ 100 ರುಪೀಸ್. ತುಂಬ ರಶ್ ಇದೆ ಇವತ್ತು, ಬಟ್ ಜಾಗ ತುಂಬ ಚೆನ್ನಾಗಿದೆ. ಅಲ್ಲಿ ನನ್ನ ಹಸ್ಬೆಂಡ್ ಇನ್ನೊಂದು ಕ್ಯಾಮ್ರಾ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಅವ್ರು ನನಗೆ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಅಲ್ಲಡಿ ಆನೆ ಕಾಣ್ತಿದ್ಯಾ ಗುಂಡು? ಅಲ್ಲೋಡು ಅಕ್ಕ, ಎಷ್ಟು ದೊಡ್ಡ ಅಕ್ಕ ಇದ್ದಾಳೆ ನೋಡಲ್ಲಿ. ತುಂಬ ಬಾಯಿ ಹರಕೆ ಆಗ್ತಿದೆ ಅಂತ ಇಲ್ಲಿ ಎಳ್ನೀರು ಕುಡಿತಾ ಇದ್ದೆ. ಕುಡಿಮ್ಮ, ಎಳ್ನೀರು ಕುಡಿ. ಗುಂಡು ಥ್ಯಾಂಕ್ ಯು ಶಿವಮೊಗ್ಗ ಸುತ್ತಾಡಿದ್ದಕ್ಕೆ, ಚಾಟ್ಸ್ ತಿನ್ಸಿದ್ದಕ್ಕೆ, DVS ತೋರಿಸಿದ್ದಕ್ಕೆ. ಅಶ್ವಿನಿ ಕಾಂಡಿಮೆಂಟ್ಸ್, ಅಶ್ವಿನಿ ಕೊಟ್ಟೂರೇಶ್ವರ ದೋಸೆ, ದೋಸೆ, ಆಪರೇಷನ್ ಬಂಡ, ದಾವಣಗೆರೆ, ಕಲ್ಲೇಶ್ವರ ಆಪರೇಷನ್ ಬೋಂಡ. ಥ್ಯಾಂಕ್ ಯು. ಬಾಯ್. ಇವಾಗ ನಾವು ಶಿವಮೊಗ್ಗದಲ್ಲಿ ಇನ್ನೊಂದು ಚೂರು ಪೆಂಡಿಂಗ್ ಇದೆ. ವೆರೈಟಿ ಆಫ್ ಹೋಳಿಗೆ ಸಿಗುತ್ತಂತೆ. ಮಲ್ನಾಡ್ ಹೋಳಿಗೆ ಮನೆ, ಕುರುಕ್ ತಿಂಡಿ ಅಂತ. ಸೊ ಇದೆ ಅದು ಜಾಗ ನಾವು ಹೋಳಿಗೆ ತಿನ್ನಕ್ಕೆ ಬಂದಿರೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ಮಲ್ನಾಡ್ ಹೋಳಿಗೆ ಮನೆ ಶಿವಮೊಗ್ಗದಿಂದ ಮಾತಾಡ್ತಿರೋದು. ನನ್ನ ಹೆಸರು ಸ್ವಪ್ನ ಸಂತೋಷ್ ಗೌಡ. ನಾವು ಇದನ್ನು ಸ್ಟಾರ್ಟ್ ಮಾಡಿ 2 ಇಯರ್ಸ್ ಆಯಿತು. ಶಿವಮೊಗ್ಗದಲ್ಲಿ ಫಸ್ಟ್ ಟೈಮು ಮಲ್ನಾಡ್ ಹೋಳಿಗೆ ಮನೆ ಸ್ಟಾರ್ಟ್ ಆಗಿದ್ದು. ಇಲ್ಲೇ ನಿಮಗೆ ಒಂದು 25 ವೆರೈಟೀಸ್ ಆಫ್ ಹೋಳಿಗೆಗಳು ಸಿಗುತ್ತೆ. ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಖರ್ಜೂರ ಹೋಳಿಗೆ, 50-50 ಹೋಳಿಗೆ, ಕೋವಾ, ಪೈನಾಪಲ್ಲು, ಮತ್ತು ಮಕ್ಕಳಿಗೆ ಫೇವ್ರೇಟ್ ಆದಂತಹ ಚಾಕ್ಲೇಟ್ ಹೋಳಿಗೆನೂ ಸಿಗುತ್ತೆ. ಮತ್ತು ಇದರಲ್ಲಿ ನಾವು ಯಾವುದೇ ಫ್ರೇಗ್ರೆನ್ಸಿ ಮತ್ತು ಎಸೆನ್ಸ್ ಎಲ್ಲ ಯೂಸ್ ಮಾಡಲ್ಲ. ಚಾಕ್ಲೇಟ್ ಹೋಳಿಗೆ ಅಂದರೆ ನಾವು ಚಾಕ್ಲೇಟ್ನೇ ಅದು ಮೆಲ್ಟ್ ಮಾಡಿ ಅದರಲ್ಲಿ ಹೋಳಿಗೆ ಮಾಡಿ ರೆಡಿ ಮಾಡಿ ಹಾಕೋದು. ಆ ಥರ ಪೈನಾಪಲ್ ಅಂದರೆ ರಿಯಲ್ ಫ್ರೂಟ್ಸೇ ಹಾಕೋದು. ಮತ್ತು ಇಲ್ಲಿ ನಿಮಗೆ ಒಂದು 150ರಿಂದ 200 ವೆರೈಟೀಸು ಕಾಂಡಿಮೆಂಟ್ಸ್ಗಳು ಸಿಗುತ್ತೆ. ಸ್ನ್ಯಾಕ್ಸ್ ಐಟಮ್ಸ್ಗಳು, ಚಕ್ಲಿ, ಕಜ್ಜಾಯ, ಕರ್ಜಿಕಾಯಿ, ಕೋಡುಬಳೆ, ಎಲ್ಲ ಥರದ ಐಟಮ್ಸ್ಗಳು ಸಿಗುತ್ತೆ. ಮತ್ತು ನಾವಿಲ್ಲಿ ಹೋಮ್ ಮೇಡ್ಗಳು ಜಾಸ್ತಿ ಯೂಸ್ ಮಾಡೋದು. ಚಟ್ನಿ ಪುಡಿ ಬೇಕು ಅಂದರೆ ಇಲ್ಲೇ ಲೋಕಲಲ್ಲಿ ಎಲ್ಲ ಲೇಡೀಸ್ಗಳಿರ್ತಾರೆ, ಫ್ರೀ ಇರ್ತಾರೆ ಅವ್ರ ಮನೆಯಲ್ಲಿ. ಅವರಲ್ಲಿ ರೆಡಿ ಮಾಡೋ ಅಂಥ ಚಟ್ನಿ ಪುಡಿಗಳು, ಕೆಂಪು ಚಟ್ನಿ ಇರ್ಬೋದು, ಇಲ್ಲ ಶೇಂಗಾ ಚಟ್ನಿ, ಒಂದು 10 ಟೈಪ್ಸು ಚಟ್ನಿ ಪುಡಿಗಳೆಲ್ಲ ನಾವು ಇಲ್ಲೇ ರೆಡಿ ಮಾಡಿಸೋದು. ಆಲ್ಮೋಸ್ಟ್ ನಾವು ಲೇಡೀಸಿಗೆ ಕೆಲಸ ಕೊಟ್ಟು ಅವರಿಂದ ನಾವು ಕೆಲಸ ತೊಗೊಂಡು ಇಲ್ಲಿ ನಾವು ಎಲ್ಲ ರೆಡಿ ಮಾಡಿಸಿ ಶಿವಮೊಗ್ಗ ಜನತೆಗೆ ನಾವು ಒಳ್ಳೆ ಫುಡ್ ಕೊಡಬೇಕು ಅಂತೇಳಿ ನಾವು ಇಲ್ಲ ಲೋಕಲಲ್ಲೇ ರೆಡಿ ಮಾಡ್ತಾ ಇದ್ದೀವಿ. ನಾವು ಹೊರಗಿಂದ ಬಂದಿದ್ದೀವಿ. ಹೊರಗಿಂದ ತಿನ್ನಕ್ಕೆ ಅಂತ ತುಂಬ ಜನ ಹೊರಗಿಂದ ಬರ್ತಾರೆ. ಆಲ್ಮೋಸ್ಟ್ ಮಾರ್ನಿಂಗ್ 9-9:30 ನೈಟ್ 10 o'clockವರೆಗೂ ಇರುತ್ತೆ. ಆದರೆ ನಮಗಿಲ್ಲಿ ಶಿವಮೊಗ್ಗ ಜನ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಒಂದು 2.5 years ಆಯಿತು ಇದು ರನ್ನಿಂಗ್ ಆಗಿ. ಅವ್ರ ಸಪೋರ್ಟ್ ಇಲ್ದಲೆ ಅದು 2.5 yearsವರೆಗೂ ನಮಗೆ ಇದು ಎಲ್ಲಿವರೆಗೂ ಬರೋಕ್ಕೆ ಸಾಧ್ಯನೇ ಇರ್ತಿಲ್ಲ. ಇಲ್ಲಿ ಜಾಸ್ತಿ ಪೈನಾಪಲ್ಲು, ಕ್ಯಾರೆಟು, ಆಮೇಲೆ ಕೋವಾ ಅದೆಲ್ಲ ಜಾಸ್ತಿ. ಮತ್ತು ನಾವು ಥರ್ಸ್ಡೇ ಎಲ್ಲ ಬಿಳಿ ಹೋಳಿಗೆ, ಎಣ್ಗಾಯಿ ಪಲ್ಯ ಕೊಡ್ತೀವಿ. ಮತ್ತು ರೆಗ್ಯುಲರಾಗಿ ನಮಗೆ ಇಲ್ಲಿ ಹೋಳಿಗೆ ಸಾಂಬಾರು ಸಿಗುತ್ತೆ. ಶಿವಮೊಗ್ಗದಲ್ಲಿ ಎಲ್ಲೂ ಯಾವ ಇದರಲ್ಲೂ ಹೋಳಿಗೆ ಸಾಂಬಾರು ಸಿಗುತ್ತಾ? ಹೋಳಿಗೆ ಸಾಂಬಾರು ರೆಗ್ಯುಲರ್ ಆಗಿ ಸಿಗುತ್ತೆ. ಅದು ಪಾರ್ಸಲ್ 1/2 ಲೀಟರ್ 35 rupees ಇದೆ, 1 ಲೀಟರ್ಗೆ 70 rupees ಇದೆ. ಓಕೆ, ಥ್ಯಾಂಕ್ ಯು.
ಖೋವಾ ಹೋಳಿಗೆ ತಿಂದೆ, ಅದು ಖಾಲಿ ಆಯಿತು. ಸೊ ತುಂಬ ಚೆನ್ನಾಗಿತ್ತು ಖೋವಾ ಹೋಳಿಗೆ. ಇನ್ನೂ ತಿನ್ಬೇಕು ಅನ್ನಿಸ್ತಾ ಇದೆ, ಬಟ್ ಇದು ಹೋಳಿಗೆ ಇದೆ ಇನ್ನು. ಇದು ಯಾವುದು? ಇದು ಗುಲ್ಕಂದ್ ಹೋಳಿಗೆ ಅಂತ. ಸೊ ಇದು ಟ್ರೈ ಮಾಡಿಲ್ಲ, ಇವಾಗ ಟ್ರೈ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಮತ್ತೆ ತಿನ್ನಬೇಕು ಅಂತ ಅನಿಸಿದ್ರೆ ಮತ್ತೆ ಅಲ್ಲಿಂದ ಬರಬೇಕಾಗುತ್ತೆ. ನೈಸ್ ನೈಸ್ ಗುಂಡು, ಇಸ್ ಇಟ್ ನೈಸ್? ನೈಸ್. ನಾವು ಮಣಿಪಾಲಿಂದ ಬಂದಿರೋದು. ನನ್ನ ಕಸಿನ್ ಇದ್ದಾಳೆ ಶಿಲ್ಪ ಅಂತ. ಅವರು ಹೇಳಿದರು ನಿನ್ನೆ ನಮಗೆ ಇಲ್ಲಿ ವೆರೈಟಿ ಆಫ್ ಹೋಳಿಗೆ ಸಿಗುತ್ತೆ, ತುಂಬ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ಇವತ್ತು ಟ್ರೈ ಮಾಡೋಣ ಅಂತ ಬಂದಿದ್ವಿ. ನೋಡಿದ್ವಿ ಲಿಸ್ಟ್ ಆಫ್ ಹೋಳಿಗೆ, ತುಂಬ ವೆರೈಟಿ ಇದೆ. ಸೊ ನಾವು ಒಂದು 2 ಟ್ರೈ ಮಾಡಿದ್ವಿ, ಗುಲ್ಕಂದ್ ಹೋಳಿಗೆ ಮತ್ತು ಖೋವಾ ಹೋಳಿಗೆ. ನನಗೆ ಖೋವಾ ಹೋಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಆಮೇಲೆ ಇವಾಗ ಪೈನಾಪಲ್ ಹೋಳಿಗೆ ನನ್ನ ಹಸ್ಬೆಂಡ್ ಟ್ರೈ ಮಾಡಿದರು. ಸೊ ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ನಾನು ಟ್ರೈ ಮಾಡೋಣ ಅಂತ ಪೈನಾಪಲ್ ಹೋಳಿಗೆ ತೊಗೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಹೇಳಿದ್ದೇನೆಂದರೆ ತುಂಬ ಫ್ಲಫಿ ಆಗಿದೆ, ಟೇಸ್ಟ್ಫುಲ್ ಇದೆ, ಫ್ಲೇವರ್ಫುಲ್ ಇದೆ, ಆಮೇಲೆ ಒರಿಜಿನಲ್ ಫ್ರೂಟೇ ಯೂಸ್ ಮಾಡಿರೋದು. ಸೊ ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆಮೇಲೆ ಬೇರೆ ಪ್ರಾಡಕ್ಟ್ಸು ನೋಡಿದ್ವಿ. ಇವಾಗ ಬಿಸಿ ಬಿಸಿ ಹೋಳಿಗೆ ಬಂದಿದೆ, ತಿಂದು ಆಮೇಲೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ತಿಂದಿಲ್ಲ ಇನ್ನು. ಸೊ ಇವಾಗ ಬಿಸಿ ಬಿಸಿ ಇರುತ್ತಲ್ಲ, ಮೈ ಗಾಡ್. ಇದು ಎಣ್ಗಾಯಿ ಮತ್ತು ಬಿಳೆ ಹೋಳಿಗೆ. ಇದು ಬರೀ ಸ್ಯಾಟರ್ಡೆ ಸಂಡೇ ಮತ್ತು ಗುರುವಾರ ಮಾತ್ರ ಸಿಗೋದು, ಬೇರೆ ಟೈಮಲ್ಲಿ ಸಿಗಲ್ಲ. ಚೆನ್ನಾಗಿದೆ, ತುಂಬ ಫ್ಲೇವರ್ಫುಲ್ ಇದೆ. ಮನೆಯಲ್ಲಿ ಮಾಡ್ತಾರಲ್ಲ ಅದೇ ಥರ ಅನ್ನಿಸ್ತಾ ಇದೆ. ಸೂಪರ್. ಮಲೆನಾಡು ಹೋಳಿಗೆ, ಅಲ್ಲಿ ಹೋಳಿಗೆ ತಿಂದು ಮನಸ್ಸು ಪೂರ್ತಿ ತೃಪ್ತಾಗಿ ಇವಾಗ ನಾವು ವೆಂಕಟೇಶ್ವರ ಸ್ವೀಟ್ಸ್ ಅಂತ ಇದೆ, ಇಲ್ಲಿ ತುಂಬ ಚೆನ್ನಾಗಿ ಸ್ವೀಟ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿದರು. ಅಲ್ಲಿ ಹೋಗ್ತಾ ಇದ್ದೀವಿ ಸ್ವೀಟ್ಸ್ ತೊಗೊಳಕ್ಕೆ. ಮೈಸೂರು ಪಾಕ್ ಟ್ರೈ ಮಾಡಿಲ್ಲ. ಮೈಸೂರು ಪಾಕ್ ನೋಡಿದ್ರೆ ತುಂಬ ಸುರಿತಾಯಿತ್ತು, ಅಷ್ಟೊಂದು ಇದೆ. ಬಟ್ ತುಂಬ ಚೆನ್ನಾಗಿದೆ ಅನಿಸುತ್ತೆ. ತುಂಬ ಜನ ಮೈಸೂರು ಪಾಕ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು. ಶಿಲ್ಪ ನಮ್ಮ ಕಸಿನು ಬಂದಿದ್ದಕ್ಕೆ ತುಂಬ ಚೆನ್ನಾಗಿ ನಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ತೋರಿಸಿದ್ರು. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.